ಈಗಷ್ಟೇ ಬರ್ತಾ ಇರುವ ಸುದ್ದಿ, ಮಂಗಳೂರಿನ ಪೊಲೀಸ್ ಕಮಿಷನರ್ ಎತ್ತಂಗಡಿ ಅನುಪಮ್ ಅಗರ್ವಾಲ್ ಮಂಗಳೂರು ಪೊಲೀಸ್ ಕಮಿಷನರ್ ಟ್ರಾನ್ಸ್ಫರ್ ಆಗಿದ್ದಾರೆ. ಎಸ್ಪಿ ಯತೀಶ್ ಟ್ರಾನ್ಸ್ಫರ್. ಹತ್ಯೆ ಪ್ರತಿ ಹತ್ಯೆಗಳಿಗೆ ಪೊಲೀಸ್ ಅಧಿಕಾರಿಗಳ ತಲೆದಂಡ. ಹಿರಿಯ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್. ಅನುಪಮ್ ಅಗರ್ವಾಲ್ ಕಮಿಷನರ್ ಆಗಿದ್ರು, ಸುಧೀರ್ ಕುಮಾರ್ ರೆಡ್ಡಿ ಅವರ ಜಾಗಕ್ಕೆ ಬಂದಿದ್ದಾರೆ. ಎಸ್ಪಿ ಯತೀಶ್ ಟ್ರಾನ್ಸ್ಫರ್ ಆದ್ರು, ಅವರ ಜಾಗಕ್ಕೆ ಅರುಣ್ ಎಸ್ಪಿ ಆಗಿ ಬಂದಿದ್ದಾರೆ. ಜೊತೆಗೆ ಉಡುಪಿ ಎಸ್ಪಿ ಕೂಡ ಟ್ರಾನ್ಸ್ಫರ್. ಉಡುಪಿ ಎಸ್ಪಿ ಎಸ್ಪಿ ಆಗಿದ್ದ ಅರುಣ್ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರ ಜಾಗಕ್ಕೆ ಬರ್ತಾ ಇದ್ದಾರೆ. ಉಡುಪಿಯಿಂದ ದಕ್ಷಿಣ ಕನ್ನಡಕ್ಕೆ ಟ್ರಾನ್ಸ್ಫರ್. ರಾಮ್ ಶಂಕರ್ ಹೊಸ ಎಸ್ಪಿ. ನಲ್ಲಿದ್ದ ಸುಧೀರ್ ಕುಮಾರ್ ರೆಡ್ಡಿ ಹೊಸ ಕಮಿಷನರ್ ಆಗಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಟ್ರಾನ್ಸ್ಫರ್. ಅಬ್ದುಲ್ ರಹೀಂ ಕೊಲೆಗೆ ಪೊಲೀಸ್ ಅಧಿಕಾರಿಗಳ ತಲೆದಂಡ. ಹತ್ಯೆಗಳು ಮತ್ತು ಪ್ರತಿ ಹತ್ಯೆಗಳ ಸರಣಿ ಇದರಿಂದ ನಿಲ್ಲುತ್ತೆ ಅನ್ನುವ ನಿರೀಕ್ಷೆ ಸರ್ಕಾರಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಜನರ ಆಕ್ರೋಶ ತಕ್ಕ ಮಟ್ಟಿಗೆ ಕಡಿಮೆ ಆಗಬಹುದು, ಜನರ ಸಿಟ್ಟು ತಕ್ಕ ಮಟ್ಟಿಗೆ ಕಡಿಮೆಯಾಗಬಹುದು ಅನ್ನುವ ನಿರೀಕ್ಷೆ. ಸಿಟ್ಟು ಹೆಂಗಿತ್ತು ಅನ್ನುವುದಕ್ಕೆ ಉದಾಹರಣೆ ಇವತ್ತು ನಡೆದಂಥ ರಾಜೀನಾಮೆ ಪರ್ವ. ಅಬ್ದುಲ್ ರಹೀಂ ಹತ್ಯೆಯನ್ನು ಖಂಡಿಸಿ ಕಾಂಗ್ರೆಸ್ಸಿನ ಮುಸ್ಲಿಂ ನಾಯಕರ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ, ನಾಳೆ ಶಾದಿ ಮಹಲ್ ಒಂದರಲ್ಲಿ ಸಭೆ ಅಂತ ನೆನ್ನೆ ಶಾಹುಲ್ ಹಮೀದ್ ಅವರ ಆಡಿಯೋ ವೈರಲ್ ಆಗಿತ್ತು. ಶಾಹುಲ್ ಹಮೀದ್ ದಕ್ಷಿಣ ಕನ್ನಡ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು. ನೆನೆ ಆಡಿಯೋ ವೈರಲ್ ಆಗಿತ್ತು. ಇವತ್ತು ಶಾದಿ ಮಹಲ್ನಲ್ಲಿ ಸೇರಿದ್ದ ಜನರನ್ನ ನೋಡ್ತಾ ಇದೆ. ನೂರಾರು ಸಂಖ್ಯೆ ಅಂದೆ, ಲೆಕ್ಕಾಚಾರದ ಪ್ರಕಾರ ಸಾವಿರಾರು ಸಂಖ್ಯೆ. ಇದು ಸಾವಿರಾರು ಸಂಖ್ಯೆಯಲ್ಲಿದ್ದು ಶಾಹುಲ್ ಹಮೀದ್ ಮಾತಾಡೋದಕ್ಕೆ ಶುರು ಮಾಡೋದು, ಬಹಳ ಆಕ್ರೋಶ ಭರಿತರಾಗಿ ಮಾತಾಡೋದು. ಶಾಹುಲ್ ಹಮೀದ್ ಹೇಳ್ತಾರೆ, ಹೋಮ್ ಮಿನಿಸ್ಟರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದ್ರು ಉಪಯೋಗ ಆಗಿಲ್ಲ, ಆಂಟಿ ಕಮ್ಯುನಲ್ ವಿಂಗ್ ಮಾಡ್ತೀವಿ ಅಂದ್ರು, ಸಂಘ ಪರಿವಾರದವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂದ್ರು. ಆವತ್ತೇ ಬಿಜೆಪಿ ಶಾಸಕನೊಬ್ಬ ಮುಸ್ಲಿಮರನ್ನ ಕಂತ್ರಿಗಳು ಅಂದ. ಯಾವುದೇ ಕ್ರಮ ಇಲ್ಲಿ ತನಕ ಆಗಿಲ್ಲ. ಆದ್ರೂ ನಾವು ಪಕ್ಷ ಬಿಡಲ್ಲ ಅಂತ ಅಚಲವಾಗಿ ನಿಂತಿದ್ವಿ. ಅಮಾಯಕ ರಹೀಂ ಮೇಲೆ ತಲವಾರ್ನಿಂದ ದಾಳಿ ಮಾಡಿ ಕೊಂದ್ರು. ನ್ಯಾಯ ಕೊಡಿ ಅಂತ ಕೇಳಿದ್ವಿ, ಸಿಕ್ಕಿಲ್ಲ. ಪ್ರಚೋದನಕಾರಿ ಭಾಷಣ ಮಾಡಿದವ್ರನ್ನ ಅರೆಸ್ಟ್ ಮಾಡಿದ್ರೆ ಹಿಂಗಾಗ್ತಿರ್ಲಿಲ್ಲ. ಪೊಲೀಸರಲ್ಲಿ ಕ್ರಮ ಕೈಗೊಳ್ಳಿ ಅಂದ್ರು, ಕ್ರಮ ಕೈಗೊಳ್ಳಲೇ ಇಲ್ಲ. ಇಷ್ಟೆಲ್ಲ ಆದಮೇಲೂ ನಾವು ಈ ಹುದ್ದೆಯಲ್ಲಿ ಇರಬೇಕಾ? ಸರ್ಕಾರ ಮಿನಿಸ್ಟರ್ಗಳ ಗಮನಕ್ಕೆ ತಂದ್ರೆ ಏನೂ ಪ್ರಯೋಜನ ಆಗ್ತಿಲ್ಲ.
ಉನ್ನತ ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ರೆ ಏನೂ ಆಗೋದಿಲ್ಲ. ಕೆಳಮಟ್ಟದಲ್ಲಿರುವ ಕಾನ್ಸ್ಟೇಬಲ್ ಬದಲಾವಣೆ ಆಗಬೇಕು. ಅವರಲ್ಲಿ ಬಹುತೇಕರ ಸಂಘ ಪರಿವಾರದವರಿದ್ದಾರೆ. ಈಗಾಗಲೇ ರಾಜೀನಾಮೆ ಪರ್ವ ಆರಂಭಗೊಂಡಿದೆ ಅಂದರು. ಇಷ್ಟೆಲ್ಲ ಆದ ಮೇಲೆ ಶಾಹುಲ್ ಹಮೀದ್ ಹೇಳದಂಥ ಒಂದು ಮಾತು ಎಂಥ ಸಿಟ್ಟು ತರಿಸ್ಬಿಡ್ತು ಜನರಿಗೆ. ಅಂದರೆ ಏನು ಹೇಳಿದ್ರು ಗೊತ್ತಾ ಶಾಹುಲ್ ಹಮೀದು? ಎಲ್ಲರ ರಾಜೀನಾಮೆ ಪತ್ರಗಳು ತಯಾರಿದ್ದಾವೆ, ಇಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದೀವಿ ನೋಡಿ ರಾಜೀನಾಮೆ ಪತ್ರಗಳನ್ನು. ಇವತ್ತೇ ಕೊಟ್ಟು ಬಿಡಬೇಕು ಅನ್ಕೊಂಡಿದ್ವಿ, ಆದರೆ ಮುಖ್ಯಮಂತ್ರಿಗಳು ಒಂದು ವಾರ ಟೈಮ್ ಕೇಳ್ತಾ ಇದ್ದಾರೆ. ಒಂದು ವಾರದ ನಂತರ ಏನು ಕ್ರಮ ಆಗದೆ ಹೋದರೆ ರಾಜೀನಾಮೆ ಪತ್ರ ಕೊಡ್ತೀವಿ ಅಂದರು. ಜನ ಸಿಟ್ಟಿಗೆದ್ಬಿಟ್ರು. ಏನು ತಮಾಷೆ ಮಾಡ್ತಿದ್ದೀರಾ ಇಲ್ಲಿ ಅಂತ. ಕೊಡೋದಿದ್ರೆ ಈಗಲೇ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಘೋಷಣೆ ಮಾಡಿ ಇಲ್ಲಿಂದ ಹೊರಗೆ ಹೋಗಬೇಕು ಅಂತ. ಕೇಳಿಸ್ಕೊಳ್ಳಿ ಶಾಹುಲ್ ಹಮೀದ್ ಹೇಳಿದ್ದಾರೆ. ಗೃಹ ಮಂತ್ರಿಗಳು ಬಂದರು ಮಂಗಳೂರಿಗೆ, ಉಸ್ತುವಾರಿ ಮಂತ್ರಿಗಳು ಬಂದರು, ಮಾತಾಡಿದೆವು. ಆಂಟಿ ಕಮ್ಯುನಲ್ ವಿಂಗ್ ಮಾಡ್ತೇನೆ ಹೇಳಿಕೆ ಕೊಟ್ಟರು. ಆದರೆ ಬಂದು ಹೋದರು. ಅವತ್ತೇ ಬಿಜೆಪಿಯ ಜನಪ್ರತಿನಿಧಿಯೊಬ್ಬ ಈ ಸಮುದಾಯವನ್ನು ಕಂತ್ರಿಗಳು, ಕಳ್ಳರು, ಪೆಟ್ರೋಲ್ ಕಳ್ಳರು, ಅವತ್ತೇ ಸಂಜೆಗಳು ಬೆಂಗಳೂರಿಗೆ ತಲುಪುವ ಮೊದಲು ಸ್ಟಾರ್ಟ್ ಆಗ್ತದೆ ಪ್ರಚೋದನಕಾರಿ ಮಾತುಗಳು. ಅಬ್ದುಲ್ ರಹೀಮ್ನ ಹತ್ಯೆ ಆಗ್ತದೆ. ನಾನು ಬಹಳ ಕೇಂದ್ರದಲ್ಲಿ ಹೇಳ್ತೇನೆ, ಹಾಗೆ ಆಗಬಾರ್ದಿತ್ತು, ಹಾಗೆ ಹೋಯಿತು. ರಹೀಮ್ ಎಂಬ ಅಮಾಯಕ ಪಿಕಪ್ ಕೂತರನ್ನು ಎಳೆದು ಹಾಕಿ ಕಟ್ಟಿದ್ದಾರೆ. ಈ ಜನರ ಆಕ್ರೋಶಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಆಗ್ರಹ ಒಂದೇ ಇತ್ತು ಜಿಲ್ಲೆಯಾದ್ಯಂತ, ಯಾಕೆ ನೀವು ಈ ಹುದ್ದೆಯನ್ನು ಇಟ್ಟುಕೊಂಡು ಮುಂದುವರಿತಾ ಇದ್ದೀರಿ? ಎಸೆದು ಬಿಡಿ ಅದನ್ನ. ಕೇವಲ ಪೊಲೀಸ್ ಅಧಿಕಾರಿಗಳನ್ನ ಉನ್ನತ ಮಟ್ಟದ ಪೊಲೀಸರ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಮಾಡಿದ್ರೆ ಈ ರೋಗ ನಿಲ್ಲುವುದಿಲ್ಲ. ತಳಮಟ್ಟದಲ್ಲಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಸಂಘ ಪರಿವಾರದ ಹಿನ್ನೆಲೆ ಇರುವಂತಹ ಪೊಲೀಸರು ಯಾರಿದ್ದಾರೆ ಅವರನ್ನು ಅಮೂಖವಾಗಿ ಬದಲಾವಣೆ ಮಾಡದಿದ್ದರೆ ಮತ್ತೆ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ನಮ್ಮ ಸ್ನೇಹಿತರೆಲ್ಲ ನಮಗೆ. ನಾನು ಸಹ ರಾಜೀನಾಮೆ ಪತ್ರವನ್ನು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಈಗಾಗಲೇ ನಾನು ಬರೆದುಕೊಂಡು ರೆಡಿ ಮಾಡಿದ್ದೇನೆ. ಒಂದು ವಾರದ ಕಾಲಾವಕಾಶ ಕೊಡಿ, ಒಂದು ವಾರದ ಕಾಲಾವಕಾಶ ಕೊಡಿ. ನಿಮ್ಮ ರಾಜೀನಾಮೆಯಲ್ಲಿ ತಗೊಳ್ಳಿ. ನಾನು ಹೇಳಿದೆ, ರಾಜೀನಾಮೆಯಿಂದ ಹಿಂದೆ ಪುಸ್ತಕದ ಪ್ರಶ್ನೆ ಇಲ್ಲ. ಎಲ್ಲ ರಾಜೀನಾಮೆಗಳನ್ನು ನಾವು ಸಂಗ್ರಹಿಸಿಕೊಂಡಿದ್ದೇವೆ. ಅದರ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ನಾನೀಗ ಮುಖ್ಯಮಂತ್ರಿಗಳ ಈ ಕೊನೆ ಮಾತಿಗೆ ಚಪ್ಪಾಳೆ ಹೊಡೆದ್ರು. ಆರಂಭದಲ್ಲಿ ಜನರಿಗೆ ಅರ್ಥ ಆಗಲಿಲ್ಲ, ಅದಲ್ಲಿ ಸೇರಿದವರು ಏನೋ ಆಕ್ರೋಶದಲ್ಲಿ ಹೇಳಿದ್ರು ಅಂತ ಚಪ್ಪಾಳೆ ಹೊಡೆದಿದ್ದು. ಆಮೇಲೆ ಒಂದು ವಾರ ಬಿಟ್ಟು ರಾಜೀನಾಮೆ ಕೊಡ್ತೀವಿ ಅಂದಾಗ ನಿಜವಾದ ಆಕ್ರೋಶ ಹೊರಗೆ ಬಂತು. ಜೋರು ಗಲಾಟೆ, ರಾಜೀನಾಮೆ ಘೋಷಣೆ ಮಾಡಬೇಕು ಅಂತ, ಅನಿವಾರ್ಯ ಘೋಷಣೆ ಮಾಡಬೇಕು ಅಂತ ಬಂತು. ನಾನು ಆಗಲೇ ಹೇಳಿದೆ, ಇದೇನು ಶಾಸಕ ಸ್ಥಾನಕ್ಕೆ ಫಾರ್ಮ್ಯಾಟ್ನಲ್ಲಿ ಬರೆದುಕೊಟ್ಟಂಥ ರಾಜೀನಾಮೆ ಅಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೆ ಬರೆದುಕೊಟ್ಟ ರಾಜೀನಾಮೆ ಅಲ್ಲ, ಪಕ್ಷದ ಜವಾಬ್ದಾರಿಗೆ ಬರೆದುಕೊಟ್ಟ ರಾಜೀನಾಮೆ. ಅದು ಯಾವಾಗಾದರೂ ರಿವರ್ಸ್ ಆಗಬಹುದು. ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ಳುತ್ತು ಅಂದಾಗ ಸರ್ಕಾರ ಇಂಥ ಕ್ರಮ ಕೈಗೊಂಡಿದ್ದರಿಂದಾಗಿ ನಾವು ಸಮಾಧಾನಗೊಂಡಿದ್ದೇವೆ, ಆದ್ದರಿಂದ ನಮ್ಮ ರಾಜೀನಾಮೆಗಳನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಬಹುದು. ರಾಜೀನಾಮೆ ಕೊಟ್ಟ ನಂತರ ಯಾರ್ಯಾರು ಏನೇನು ಹೇಳಿದ್ರು ಕೇಳಿಸ್ಕೊಳ್ಳಿ. ಪೊಲೀಸ್ ಇಲಾಖೆಯನ್ನು ಏನು ಹೇಳಿ ಪ್ರಯೋಜನ ಇಲ್ಲ. ಇವರ ಅಧಿಕಾರಿಗಳು ಇವರು ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿದ್ದವರು ಇವರ ಒಳಗಿಂದೊಳಗೆ ಕಾಲ್ ಮಾಡಿಕೊಂಡು ಕೊಲೆ ಮಾಡಿಸುವುದು. ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಲಿಕ್ಕೆ ಇವರಿಗೆ ತಾಕತ್ತಿಲ್ವಾ? ಬರಡ್ ಗುಂಪು ಹೈಕಮಾಂಡ್ ದೊಡ್ಡ ಇವರು ಅರೆಸ್ಟ್ ಮಾಡಲಿ, ದಮ್ಮಿದ್ರೆ ಇವರು ಅರೆಸ್ಟ್ ಮಾಡಲಿ. ಇವತ್ತು ರಾತ್ರಿ ರಿಸೈನ್ ಮಾಡಬೇಕು. ವಹಾಬ್ ಕುದ್ರೋಲಿ ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯದರ್ಶಿ ನಾನು ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದೇನೆ. ನನ್ನ ರಾಜೀನಾಮೆಯಿಂದ ನನ್ನ ಈ ನೆಲದಲ್ಲಿ ಕೋಮು ವಿಚಾರಕ್ಕೆ ಇನ್ನೊಮ್ಮೆ ಹತ್ಯೆ ಆಗೋದಿಲ್ಲ ಅನ್ನುವ ಭರವಸೆ ಇದ್ರೆ ಖಂಡಿತವಾಗ್ಲೂ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ. ಆದ್ರೆ ನನಗೆ ಕರಾರುವಕ್ಕಾಗಿ ಮಾತು ಬೇಕು. ರಾಜೀನಾಮೆ ಕೊಡೋ ಪ್ರಶ್ನೆ ಅಲ್ಲ, ಇದು ಮಾನವೀಯತೆ ಪ್ರಶ್ನೆ. ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದಾಗ ಆ ರಾಷ್ಟ್ರೀಯ ಪಕ್ಷಕ್ಕೆ ಕೆಲವು ಪಕ್ಷದ ಕಾರ್ಯಕರ್ತರಿದ್ದಾರೆ. ಕಾರ್ಯಕರ್ತರಿಗೆ ಯಾವಾಗ ಗೌರವ ಸಿಗುವುದಿಲ್ಲವೋ ಆ ಪಕ್ಷದಲ್ಲಿ ಇದ್ದು ಪ್ರಯೋಜನ ಏನು ಹೇಳಿ? ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಕೊಲೆಗಳು ನಡೀತಾ ಇದೆ. ಒಬ್ಬ ಗೃಹ ಸಚಿವನಾಗಿ ಒಂದು ಘಟನೆ ಆದಾಗ ಇಮ್ಮಿಡಿಯೇಟ್ಲಿ ಆಗಿ ರಿಯಾಕ್ಟ್ ಮಾಡುವಂಥ ಸೌಜನ್ಯತೆ ಮನುಷ್ಯನಿಗಿಲ್ಲ. ಹಾಗೆ ಇವರು ಸಾಯಲಿ, ಹಾಗೆ ಇದು ಗೊತ್ತು ಬಿಟ್ಬಿಟ್ಟಿದ್ದಾರೆ. ಸ್ವಲ್ಪ ಕಾಳಜಿ ಇಲ್ಲ, ಏನು ಶಿಸ್ತಿಲ್ಲ, ಏನು ಕ್ರಮ ಇಲ್ಲ. ಸರ್ಕಾರ ಎಲ್ಲಿದೆ ಅಂತ ನಮಗೆ ಅರ್ಥ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.